ನಾನೇ ಏನಮ್ಮಣ್ಣಿ ಮನೆ ಹತ್ರ ನೋಡಿದ್ರೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಿದ್ದೆ, ಈಗೇನು ಹೇಳ್ತೀಯ? ಓಹ್ ಅದು ಸರಿ, ಅವರೆಲ್ಲ ಯಾಕೆ ಕಟ್ಟಿಸ್ಕೊಂಡ್ ಬರ್ತಿದಾರೆ ನಿನ್ನ? ಅವ್ರ ಹತ್ರನೂ ಕಿರಿಕಾ? ಓ ಸ್ಟಾಪ್ ಸ್ಟಾಪ್, ಏನಣ್ಣ ಇಷ್ಟೊಂದು ಫಾಸ್ಟ್ ಆಗಿದ್ದೀರಾ? ಇವಳಿಗೆ ಫಾಸ್ಟ್ ಅಲ್ದೆ ಇನ್ನೇನು ರೋಸ್ ಇಟ್ಕೊಂಡು ಸ್ಲೋ ಮೋಷನ್ ಅಲ್ಲಿ ಬರ್ಬೇಕಾಗಿತ್ತಾ? ನಮ್ ಹುಡುಗ ಒಂಚೂರು ಮೈ ಮುಟ್ಟಿದಕ್ಕೆ ಚಪ್ಪಲಿ ತಗೊಂಡು ಹೊಡೆದ್ಬಿಟ್ಟಿದ್ದಾಳೆ. ಮೈ ಮುಟ್ಟಿದ್ರೆ ಮೈ ಏನ್ ಸೌದೋಗ್ತಿತ್ತ? ಅದು ಕರೆಕ್ಟ್. ಮನುಷ್ಯ ಒಳ್ಳೆ ಕೆಲ್ಸಕ್ಕೆ ಸ್ಲೋ, ಕೆಟ್ಟ ಕೆಲ್ಸಕ್ಕೆ ತಾನೆ ತುಂಬಾ ಫಾಸ್ಟ್. ಅವನ ಹತ್ರ ಏನ್ ಮಾತು? ಹೇಳ್ಕೊಂಬರೋ ಅವನ್ನ. ನಮ್ಮ ಹುಡುಗಂಗ ಚಪ್ಪಲಿ ಹೊಡಿತೀಯ ನೀನು? ನೀವ ಗುರು? ನಾವೆಲ್ಲ ನಿಮ್ ಫ್ಯಾನ್ಸ್ ಗುರು. ರೇಪ್ ಮಾಡೋರೆಲ್ಲ ನನ್ನ ಫ್ಯಾನ್ಸ್ ಅಂತ ಗೊತ್ತಾಯ್ತು ಅಂದ್ರೆ ಅದೇ ಚಪ್ಪಲಿ ತಂದು ನನ್ಗೆ ಹೊಡಿತಾಳೆ. ಸಾರಿ ಕೃಷ್ಣ, ನೀವು ಬೇಜಾರು ಮಾಡ್ಕೋಬೇಡಿ. ಕೃಷ್ಣ ಫೋನ್ ಮಾಡ್ತೀನಿ, ನಾಳೆ ಟಿವಿಲಿ ಮಾತಾಡೋಣ. ನಿನ್ ಪುಣ್ಯ ನಾನು ಬಂದೆ, ನಿನ್ ಬಚಾವಾದ. ಇಲ್ಲ ಅಂದಿದ್ರೆ ಮುಗಿತಾ ನಿನ್ ಡ್ರಾಮ? ಏನ ಡ್ರಾಮಾನ? ಹೌದು. ಕಾಲೇಜಿಗೆ ಬಂದು ನನ್ ಸ್ಕೂಟಿನ್ ಪಂಚರ್ ಮಾಡೋದು, ನಾನ್ ಸ್ಕೂಟಿನ್ ತಳ್ಕೊಂಡು ಪಕ್ಕದಲ್ಲಿರೋ ಗ್ಯಾರೇಜ್ ಹೋಗೋದು, ಅಲ್ಲಿ ಈ ಪೊರ್ಕಿಗಳು ಸುಮ್ನೆ ಕಾಲ್ ಕೆರ್ಕೊಂಡು ಜಗಳಕ್ ಬರೋದು, ನಾನು ಅವ್ರಿಗೆ ಚಪ್ಪಲಿ ಹೊಡೆದ ತಕ್ಷಣ ಅವ್ರು ನನ್ನ ನಟಿಸ್ಕೊಂಡ್ ಬರೋದು. ಅದೇ ಟೈಮಿಗೆ ನೀನ್ ಬಂದು ಹೆಲ್ಮೆಟ್ ತೆಗಿದೆ ಪ್ರೇಮಲೋಕದ ರವಿಚಂದ್ರನ್ ತರ ಫೈಟ್ ಮಾಡೋದು. ಕೊನೆಗೆ ಹೆಲ್ಮೆಟ್ ತೆಗೆದಾಗ ಅವರೆಲ್ಲ ನಿನ್ ಫ್ಯಾನ್ಸು ಅಂತ ಪೋಸ್ ಕೊಡೋದು. ಇದನ್ನೆಲ್ಲ ನೋಡಿ ಥ್ರಿಲ್ ಆಗಿ ಜೂಹಿ ಚಾವ್ಲಾ ತರ ನಾನು ಓಡ್ ಬಂದು ನಿನ್ಗೆ ಐ ಲವ್ ಯು ಹೇಳೋದು. ಇದೇ ತಾನೇ ನಿನ್ ಮಾಸ್ಟರ್ ಪ್ಲಾನು? ಹಲೋ ಮೇಡಮ್, ಹೋಲ್ಡ್ ಆನ್. ಒಳ್ಳೆ ಬ್ರೇಕ್ ಫೇಲ್ಯೂರ್ ಆಗಿರೋ ಲೋಡ್ ಲಾರಿ ತರ ಓಡ್ಬೇಡಿ. ಅಷ್ಟೆಲ್ಲ ಸೀನ್ ಇಲ್ಲಮ್ಮ. ನಿನ್ನ ಲವ್ ಮಾಡೋದ್ಕಿಂತ ನಂದಿ ಬೆಟ್ಟಕ್ಕೆ ಹೋಗಿ ಟಿಪ್ಪು ಡ್ರಾಪಿಂದ ಬೀಳೋದು ಎಷ್ಟೋ ವಾಸಿ. ಏನೋ ಓನರ್ ಮಗಳು 1-2 ತಿಂಗಳು ಬಾಡಿಗೆ ಕೊಡೋದು ಲೇಟ್ ಆದ್ರೆ ಅಡ್ಜಸ್ಟ್ ಮಾಡ್ಕೋತಾಳೆ ಅಂತ ಹೆಲ್ಪ್ ಮಾಡಕ್ ಬಂದ್ರೆ ಒಳ್ಳೆ ಎಲಿಜಬೆತ್ ರಾಣಿ ತರ ಪೋಸ್ ಕೊಡ್ತೀಯ. ಇವೆಲ್ಲ ಬೇಡ ಮಣಿ.